ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ನನ್ನ ಮಗ ಎಷ್ಟು ಡವ್ ಮಾಡ್ತಾನೆ ಅಂತಂದರೆ ದೊಡ್ಡವ್ರನ್ನೆಲ್ಲ ಮೀರಿಸ್ಬಿಡ್ತಾನೆ, ಆ ಥರ ಡವ್ ಮಾಡ್ತಾನೆ. ಸೊ ನಾವು ಇವತ್ತು ಊರಿಗೆ ಹೊರಟಿದ್ವಿ, ಮಧುಗಿರಿಗೆ. ಅಲ್ಲಿ ಒಂದು ಅಣ್ಣನ ಮಗುದು ನಾಮಕರಣ ಇತ್ತು. ಸೊ ಹಾಗಾಗಿ ಮಧುಗಿರಿಗೆ ಹೊರಟಿದ್ದೀವಿ. ತುಂಬ ವರ್ಷಗಳ ನಂತರ ನಾನು ಕೂಡ ಮಧುಗಿರಿ ನೋಡ್ತಾ ಇರೋದು. ಹಂಗೆ ಹೋಗಬೇಕಾದ್ರೆ ಆ ಸೈಡಲ್ಲಿ ಎಲ್ಲೂ ಕೂಡ ಒಂದು ಹೋಟೆಲ್ಸು ಅಷ್ಟೊಂದು ಇರಲಿಲ್ಲ, ಎಲ್ಲ ನಾರ್ಮಲ್ ಟೀ ಸ್ಟಾಪ್ಸ್ ಇದ್ವು. ನಾವು ಕಾಫಿ ಕುಡಿಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ, ಅಂದರೆ ನಾಳೆ ಉದ್ಘಾಟನೆ ಅಂತ ಹೇಳಿದರು. ಅದಕ್ಕೆ ಮುಂಚೆನೇ ನಾವೇ ಕೂಡ ಓಪನ್ ಮಾಡಿಸಿ ಅದನ್ನು ಕಾಫಿ ಕೂಡ ನಾವೇ ಮಾಡಿಸ್ಕೊಂಡು ಅಲ್ಲಿ ಕುಡಿದ್ವಿ. ಅವರು ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ವರಲ್ಲ, ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ ಅವ್ರು ಇನ್ನೂ. ಫಸ್ಟ್ ಟೈಮ್ ನಮಗೋಸ್ಕರ ಅದನ್ನು ಓಪನ್ ಮಾಡಿ ತೆಗೆದು ಕಾಫಿ ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಕಾಫಿ. ಅದು ನಂದಿನಿ ಬೂತ್. ಅದು ನಾನೇನಾದರೂ ಐಟಮ್ಸ್ ಐಸ್ ಕ್ರೀಮು ಏನಾದರೂ ಸಿಗುತ್ತಾ ಅಂತ ಹೋದೆ, ಬಟ್ ಏನೂ ಸಿಕ್ಕಿಲ್ಲ ನಮ್ಮಲ್ಲಿ. ಕೇಳಿದ್ದಕ್ಕೆ ಏನಕ್ಕೇನೂ ಇಲ್ಲ ಅಂತ ಅಂದ್ವಿ ನಾವು. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಇನ್ನೂ ಓಪನ್ ಆಗಿಲ್ಲ, ನಾಳೆ ಓಪನ್ ಇರೋದು ಅಂತ ಅಂದರು. ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಅಕ್ಕವ್ರ ಮನೆಗೆ ಬಂದ್ವಿ. ಇನ್ನೂ ರೆಡಿ ಆಗಿರಲಿಲ್ಲ, ನಾವು ಬರೀ ಡ್ರೆಸ್ ಮಾತ್ರ ಹಾಕ್ಕೊಂಡು ಬಂದಿದ್ವಿ. ರೆಡಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದು ರೆಡಿ ಆಗೋಣ ಅಂತ ಒಳಗಡೆ ಬಂದಿದ್ದ ತಕ್ಷಣವೇ ಕರೆಂಟ್ ಹೊಟ್ಟೋಯ್ತು. ಮತ್ತು ಯಾವುದೋ ಒಂದು ಫೋನ್ದು ಟಾರ್ಚ್ ಥರ ಏನೋ ಇಟ್ಕೊಂಡು ನಾವು ಎಲ್ಲರೂ ಕೂಡ ರೆಡಿ ಆದ್ವಿ. ರೆಡಿ ಆದಮೇಲೆ ಕರೆಂಟ್ ಬಂತು. ಯಾಕಂದರೆ ಫ್ಯಾನ್ ಇಲ್ಲ ಅಂದರೆ ಅದರಲ್ಲೂ ಈ ಬಿಸಿಲಲ್ಲಿ ತುಂಬಾ ಬಿಸಿಲಿತ್ತು. ಸೀಟ್ ಅಬೆಗೆ ತುಂಬಾ ಕಾವಾಗಿ ಸೆಕೆ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಸೊ ಹಾಗಾಗಿ ನಮಗೂ ಕೂಡ ಕಷ್ಟ ಆಯಿತು. ಆಮೇಲೆ ನೋಡಿ, ಇದು ಅವರ ಅಡುಗೆ ಮನೆ. ಒಲೆ ಕಿತ್ತಾಕ್ಸ್ಬಿಟ್ಟಿದ್ದಾರೆ. ಸೈಡಲ್ಲಿ ಒಂದು ಸ್ಟವ್ನ ಇಟ್ಕೊಂಡಿದ್ದಾರೆ ಕೆಳಗಡೆ. ಊರುಗಳಲ್ಲಿ ಮನೆಗಳೇ ಒಂಥರ ಚೆನ್ನಾಗಿರುತ್ತೆ. ಅವಾಗೆಲ್ಲ ನಾವು ಕೂಡ ಊರುಗಳಲ್ಲೇ ಇದ್ದಿದ್ದು, ಮನೆ ಚೆನ್ನಾಗಿತ್ತು. ಆಮೇಲೆ ನಾವು ಕೂಡ ನಾಮಕರಣಕ್ಕೆ ಹೋದ್ವಿ. ಇವರು ಫ್ರೆಂಡ್ ಆ್ಯಂಡ್ ಅಣ್ಣ ಇಬ್ಬರು ಎರಡೂ ಆಗಬೇಕು. ನನ್ನ ಕ್ಲಾಸ್ಮೇಟೇ ಎಲ್ಲರೂ, ನನ್ನ ಫ್ರೆಂಡ್ ಇವಳು. ಎಲ್ಲರೂ ಕೂಡ ಮೀಟ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ನಮ್ಮಣ್ಣ ತುಂಬ ಸಲ ಕರೆದ್ರು ನಮ್ಮನ್ನು ಫಂಕ್ಷನ್ಗಳಿಗೆ, ಮದುವೆ, ಸೀಮಂತ, ದೇವರು ಅಂತ ಎಷ್ಟು ಫಂಕ್ಷನಿಗೆ ಕರೆದ್ರು ನನಗೆ ಬರೋಕ್ಕೆ ಆಗಲೇ ಇಲ್ಲ. ಪ್ರತಿಯೊಂದು ಸಲಿನೂ ಏನಾದರೂ ಒಂದು ರೀಸನ್ಸ್ ಇರ್ತಾನೇ ಇತ್ತು ನನಗೆ. ಸೊ ಹಾಗಾಗಿ ಎಲ್ಲೂ ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಲ ಹೋಗಲೇಬೇಕು ಅಂತ ಹೇಳ್ಕೊಂಡು ಬಂದ್ವಿ. ನಮ್ಮ ಅಮ್ಮ ಕೂಡ ಬಂದಿರಲಿಲ್ಲ, ಅವ್ರಿಗೂ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವರು ಬಂದಿರಲಿಲ್ಲ ಅಂದ್ಬಿಟ್ಟು ಬರೀ ನಾವು ಮಾತ್ರನೇ ನಿಂತ್ಕೋ ಅಕ್ಕ ಜೊತೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ನ ನೋಡೋಣ ಅಂತ ಅವ್ರ ಮನೆಗೆ ಬಂದಿದ್ದೆ. ಯಾಕಂದರೆ ಅವಳಿಗೆ ಹುಷಾರಿರಲಿಲ್ಲ, ಹಂಗಾಗಿ ಅವಳು ಕೂಡ ಫಂಕ್ಷನಿಗೆ ಬಂದಿರಲಿಲ್ಲ.